ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬಂದು ಸಂಡೇ, ಭಾನುವಾರ ಗೈಸ್. ಸೂಪರ್ ಅಲ್ಲ ಭಾನುವಾರ? ಫನ್ ಡೇನಾ ಅಥವಾ ಫುಲ್ ಕೆಲಸದ ಡೇನಾ ಗೈಸ್? ಏನು ಗೊತ್ತಾ, ಇವತ್ತು ನಾನು ಆಯಿಲ್ ಮಸಾಜ್ ಮಾಡಿದ್ದೀನಿ. ಯಾವ ಎಣ್ಣೆ ಗೊತ್ತಾ? ಹರಳೆಣ್ಣೆ. ಯಪ್ಪ, ವರ್ಷಾನುಗಟ್ಟಲೆ ಆಗೋಗಿತ್ತು ನಾನು ಕೂದಲಿಗೆ ಎಣ್ಣೆ ಹಾಕಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಡೈಲಿ ರೊಟೀನ್ ಬೇಜಾರಾಗ್ತದೆ ಅಂತಿದ್ರಿ ಅಲ್ಲ, ಅದಕ್ಕೇ ಹೊಟ್ಟೆಗೆ ಎಣ್ಣೆ ಹಾಕ್ಕೊಳಕ್ಕಾಗಲ್ಲ ಅಲ್ಲ, ಅದಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನು ಎಂತ ಮಾಡಲಿ, ನೀವು ದಿನ ಇದೇ ಮಾಡಬೇಡ ಅಂದರೆ ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಆಯಿಲ್ ಹಾಕ್ಕೊಂಡಿದ್ದೀನಿ. ಚೇಂಜ್ ಆಯಿತು ಅಲ್ಲ, ಬ್ರೇಕ್ ಆಯಿತು ನಂದು ರೊಟೀನ್. ಎಂತ ಮಾಡೋದು ಗೈಸ್? ಇವತ್ತು ಬೆಳಗ್ಗೆ ಎದ್ದಿದ್ದೀನಿ, ಸ್ನಾನ ಗಿನ ಏನೂ ಇಲ್ಲ, ಪ್ರೇ ಸಹ ಮಾಡ್ತಾ ಇಲ್ಲ ನಾನು. ನನಗಷ್ಟು ಬೇಜಾರು ಆಗ್ತಾ ಇದೆ. ನನ್ನ ಲೈಫಲ್ಲಿ ಅಂಥ ಚೇಂಜಸ್ನ ಏನು ತೋರ್ಸೋಕ್ಕಾಗತ್ತೆ ನಿಮಗೆಲ್ಲ? ನಾನು ಏನು ನನ್ನ ರುಟೀನ್ ಚೇಂಜ್ ಮಾಡ್ಕೊಳಕ್ಕಾಗತ್ತೆ? ಅದು ತುಂಬ ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಇರೋ 24 hours ಮನೇಲೇ ಇರಬೇಕು, ಮಗನ ಜೊತೆನೇ ಇರಬೇಕು, ಬೇಕು ಡ್ರಾಪು ಮಾಡಲೇಬೇಕು. ಇವನನ್ನು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಸೊ ಈ ಮಧ್ಯ ನನಗೆ ಸಿಗೋ ಅರ್ಧ ಗಂಟೆ ಇದರಲ್ಲಿ ನಾನು ನನ್ನ ಲೈಫ್ನ ಚೇಂಜ್ ಮಾಡ್ಕೊಳಕ್ಕಾಗತ್ತಾ? ನನಗೆ ಗೊತ್ತೇ ಆಗ್ತಾ ಇಲ್ಲ ನಾನು ಎಂತ ಮಾಡಬೇಕು ಅಂತ. ಇವತ್ತು ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಮನೆ ಕ್ಲೀನ್ ಮಾಡೋದಿದೆ, ಧೂಳೆಲ್ಲ ತೆಗಿಯೋಣ, ರೆಡಿ ಆಗಿರ್ರಿ. ಇವತ್ತು ನಾನು ಯಾವ ಎಣ್ಣೆ ಹಾಕಿದ್ದೀನಿ ಗೊತ್ತಾ? ಅಂತ ಇಂಥ ಎಣ್ಣೆ ಅಲ್ಲ ಗೈಸ್, ಹರಳೆಣ್ಣೆ. ನೋಡಿ, ಫುಲ್ ಪಳಪಳ ಅಂತ ಇದೆ. ಬರೀ ಕೂದಲು ಮಾತ್ರ ಪಳಪಳ ಅಂತ ಇಲ್ಲ, ಹಾಗೆ ತಂಪು ಸಹ ನೀಡುತ್ತೆ. ನಿಮಗೆಲ್ಲ ಗೊತ್ತಾ, ಹರಳೆಣ್ಣೆ ಆ್ಯಕ್ಚುಲಿ ತಲೆಗೆ ತುಂಬ ತಂಪು. ನಮ್ಮ ಕಡೆ ಎಲ್ಲ, ಮಂಡ್ಯ ಕಡೆ ಎಲ್ಲ ಆ್ಯಕ್ಚುಲಿ ಹರಳೆಣ್ಣೆನ ತುಂಬ ಯೂಸ್ ಮಾಡ್ತಾರೆ, ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಆದರೆ ಯು ನೋ ವಾಟ್, ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ನಾವು ಏನು ವೇರ್ ಮಾಡ್ತೀವಿ ಮತ್ತು ಏನದು ನಾವು ಮಲಗೋ ಜಾಗ ಅದು ಇದು ಎಲ್ಲ ಬರೀ ಹರಳೆಣ್ಣೆ ಸ್ಮೆಲ್ಲೇ ಆಗಿಬಿಡುತ್ತೆ ಗೈಸ್. ನಿಜಕ್ಕೂ ನಮ್ಮ ಕಡೆ ವಯಸ್ಸಾಗಿರೋ ಮುದುಕರು ಇರ್ತಾರಲ್ಲ, ಅವರು ಆ್ಯಕ್ಚುಲಿ ಈಗಲೂ ಸಹ ಫುಲ್ ಹರಳೆಣ್ಣೆನೇ ಹಾಕ್ತಾರೆ. ಅವರು ಜಾಗ, ಅವರಿರೋ ಕಡೆ ಹತ್ತತ್ರ ಹೋದ ಹಾಗೇ ಫುಲ್ ಘಮ ಅಂತ ಇರುತ್ತೆ. ಅಂದರೆ ಸ್ಮೆಲ್ಲಿ ಥರ ಇರುತ್ತೆ ಗೈಸ್. ಹಾಗಾಗಿ ಹರಳೆಣ್ಣೆ ಅಂದರೆ ಅಂತಾರೆ ನಮ್ಮ ಕಡೆ. ಬಟ್ ಅಕೇಶ್ನಲಿ ಹಬ್ಬ ಹುಣ್ಣಿಮೆ ಹಂಗೆಲ್ಲ ಹಾಕ್ಕೊಂಡ್ರೆ ಏನೂ ಆಗಲ್ಲ. ಬಟ್ ರೆಗ್ಯುಲರ್ ಯೂಸೇಜಿಗೆ ಆ ರೀತಿ ಆಗುತ್ತೆ. ಬಟ್ ಇಟ್ಸ್ ವೆರಿ ತಂಪು ಗೈಸ್, ಹೀಟ್ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಕೂದಲು ಕಪ್ಪನ್ನ ಅದನ್ನು ಕಾಯ್ದಿರಿಸ್ಕೊಳ್ಳುತ್ತೆ. ಕೂದಲು ಬೇಗ ಬೆಳ್ಳಗಾಗಲ್ಲ ಹರಳೆಣ್ಣೆ ಹಾಕಿದ್ರೆ. ಬಟ್ ಇಷ್ಟೆಲ್ಲ ಕ್ವಾಲಿಟೀಸ್ ಇದೆ, ಆದರೂ ಸಹ ನಾವುಗಳು ಏನು ಯೂಸ್ ಮಾಡಲ್ಲ. ಯಾಕೆ ಅಂದರೆ ಅದು ಹೇರ್ ವಾಶ್ ಮಾಡಿದ್ರೆ ಅಷ್ಟು ಬೇಗ ಹೋಗೋದಿಲ್ಲ. ಒಂದು ಸಲ ನೀವು ಶಾಂಪು ಹಾಕಿದ್ರೆ ಹೋಗಲ್ಲ, ಯಾವುದೇ ಎಣ್ಣೆ ಸಹ ಹೋಗಲ್ಲ. ಅದರಲ್ಲೂ ಹರಳೆಣ್ಣೆ ಅಂದರೆ ಇರೋ ಬರೋ ಎಣ್ಣೆಗಳಿಗಿನ್ನ ಒಂಥರ ಕಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹರಳೆಣ್ಣೆ ಅಂದರೆ ಸ್ವಲ್ಪ ಅಂತ ಮುಖ ಮುರಿಯೋದು ಜಾಸ್ತಿ. ಆದರೂ ಸಹ ಇವತ್ತು ನಾನು ಹಾಕಿದ್ದೀನಿ. ಬಿಕಾಸ್ ನನಗೂ ಯಾಕೋ ಫ್ರಸ್ಟ್ರೇಷನ್ ಫೀಲ್ ಆಗ್ತಾ ಇತ್ತು ಆ್ಯಂಡ್ ಬೇಜಾರಾಗ್ತಾ ಇತ್ತು. ಅದಕ್ಕೇ ಎಣ್ಣೆ ಹಾಕ್ಕೊಂಬಿಟ್ಟೆ ಗೈಸ್. ಎಲ್ಲರೂ ಹೊಟ್ಟೆಗೆ ಹಾಕ್ಕೊಂಡ್ರೆ ನಾನು ತಲೆಗೆ ಹಾಕ್ಕೊಂಡಿದ್ದೀನಿ, ಅಷ್ಟೇ ವ್ಯತ್ಯಾಸ. ಬೇಸಿಗೆ ಟೈಮ್ ನೋಡಿ, 8 ಗಂಟೆನೂ ಆಗಿಲ್ಲ. ಆಗಿದೆ 8 ಗಂಟೆ 10 ನಿಮಿಷ. ಚಿಂಟು ಪಪ್ಪನ ತಿಂಡಿ ಆಗಿ ನಾಳೆ ಬುರ್ರಂತ ಹೋಗಾಯಿತು. ಕ್ಯಾಪ್ಚರ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಈಗ ಚಿಂಟುದು ನಂದು ತಿಂಡಿ, ದೋಸೆ ಮತ್ತು ಬೆಲ್ಲ ಮತ್ತು ಏನಿದು ವಾಟರ್. ಚಿಂಟು ಅವ್ರ ಅಜ್ಜಿ ಏನೋ ಚಿಕನ್ದು ಮಾಡ್ತಾ ಇದ್ದಾರೆ. ಬಟ್ ಚಿಂಟು ಪಪ್ಪ ಕಾಯೋದಿಲ್ಲ ಅಲ್ಲ, ಅದೇ ನಮ್ಮ ಮಂಡ್ಯ ಕಡೆಯವರಾಗಿದ್ದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ, ಆಗ್ತಾಯಿದೆ ತಿನ್ಬಿಟ್ಟು ಹೋಗುವಂತೆ ಅಂದರೆ ಕೇಳ್ತಾ ಇದ್ರು. ಇವನು ಹಾಗಲ್ಲ, ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಸಾಯಿರಿ, ನಾನು ಹೋಗ್ಬೇಕಂದ್ರೆ ಹೋಗಬೇಕು ಅಂತ ಬುರ್ರ ಅಂತ ಹೋಗ್ತಾನೆ. ಸೊ ಹಾಗಾಗಿ ಬೆಲ್ಲ ಮತ್ತು ದೋಸೆ ಕೊಟ್ಟು ಸಾಗಾಕಿದ್ವು. ಈಗ ಚಿಂಟುಗೂ ಚಿಕನ್ ಇದೆ ಕಣೋ ತಿನ್ನುವಂತೆ ತಾಳೋ ಅಂದರೆ, ಅಯ್ಯೋ ಬೆಳಗ್ಗೆ ಬೇಡ ಅಮ್ಮ ಅಂತಾನೆ.
ಯಾಕೆ ಹೇಳಿ ಅವ್ರು ಅಜ್ಜಿ ಮಾಡ್ತಿದ್ದಾರೆ ಅಂತ. ಅದೇ ಚಾಪ್ಸ್ ಆಗಿದ್ರೆ ತಗೋಬಾ ಅಂದಿರೋನು ಅಲ್ಲ. ಅದು ಇಲ್ಲ ಬೆಳಿಗ್ಗೆ ಇಷ್ಟ ಆಗಲ್ಲ. ಓ ಮೈ ಗಾಡ್, ಅಮ್ಮಮ್ಮ ಕೊಡ್ಲಿಲ್ಲ ಅಂದ್ರೂ ಫ್ರೀಝರ್ಗೆ ಹಾಕಿದ್ರು ತೊಗೊಂಡು ಬಂದು ತಿಂತೀಯಾ? ಅದು ಒಂದೊಂದು ದಿನ ಇವತ್ತು ಮನಸ್ಸಿಲ್ಲ. ನೋಡಿ ಗೈಸ್ ಇದಂತೆ. ಸೊ ತಗೋ ಬಾ, ತಿಂಡಿ ಬಾ. ನೀನೇ ತಿಂತೀನಿ ಅಂದಲ್ಲ. ನಾ ಹೋಗ್ತೀನಿ, ಬಟ್ಟೆ ವಾಶ್ ಮಾಡ್ತೀನಿ, ಬೇಗ ಬಟ್ಟೆ ವಾಶ್ ಮಾಡ್ತೀನಿ ಗೈಸ್. ಎಣ್ಣೆ 6 ಗಂಟೆಗೆ ಹಾಕಿದ್ದೀನಿ. ಸೊ ಈಗ 8 ಗಂಟೆ, 2 ಅವರ್ಸ್ ಆಯಿತು. ಸಾಕಲ್ಲ, ನಾನು ಬಟ್ಟೆ ವಾಶ್ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. 3 ಅವರ್ಸ್ ಆಗುತ್ತೆ. ಸಾಕು, ಚೆನ್ನಾಗಿ ವಾಶ್ ಮಾಡಿಬಿಡೋಣ. ಕೆಲಸ ಇದೆ ಗೈಸ್ ಇವತ್ತು. ಧೂಳೆಲ್ಲ ತೆಗಿಯೋಣ. ಬೇಗ ಬಟ್ಟೆ ಹೋಗಿದ್ಬಿಟ್ಟು ಧೂಳು ತೆಗೆದ್ಬಿಡೋಣ. ಸೊ ಕೆಲಸದವ್ರು ಬಂದು ಬೇಗ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಾಮ್ಮ, ತಣ್ಣಗೆ ಆಗುತ್ತೆ, ತಿನ್ನಮ್ಮ. ಬರ್ಬೇಕು ಅವರು, ಚೆನ್ನಾಗಿರುತ್ತೆ. ಬರಲಿ, ಏನಾಯಿತು? ಅಷ್ಟೊತ್ತಿನಿಂದೇನೂ ಆಗಿರಲ್ಲ. ಎಲ್ಲ ಆಗಿರುತ್ತೆ. ಬಟ್ಟೆ ಸ್ವಲ್ಪನೇ ಇರೋದು. ನಿಂದು ಸ್ನಾನ ಆಗಿಲ್ಲ, ನಿಮ್ಮ ಅಪ್ಪಂದು ಸ್ನಾನ ಆಗಿಲ್ಲ, ಯಾರ್ದು ಇಲ್ಲ. ಇನ್ನು ಬಟ್ಟೆ ಯಾರ್ದಿದೆ? ಹಂಗಾರೆ ಈಗ ಸ್ನಾನ ಮಾಡ್ಕೊಬರ್ತೀನಿ. ಮಾಡ್ಕೋಬಾ. ಅಲ್ಲಿ ಬಟ್ಟೆ ಇರೋದು ನಿಂದೊಂದು ಜೊತೆ, ನಿಮ್ಮ ಅಪ್ಪಂದೊಂದು ಜೊತೆ ಅಷ್ಟೇ. ಅದು ವಾಶ್ ಮಾಡ್ದ ಬಂದ. ಮತ್ತು ನಿಮ್ಮ ಅಪ್ಪ ಹೊರಗಡೆಯಿಂದ ತಂದು ಹಾಕಿರೋ ಬಟ್ಟೆ ಬೇಗ ಮಾಡ್ತೀನಿ. ಅರ್ಧ ಗಂಟೆನೂ ಇಲ್ಲ ವಾಷಿಂಗಿಗೆ. ಹೆಂಗೆ ಗೈಸ್ ಬಂದ್ಬಿಟ್ಟು ಧೂಳು ತೆಗಿಬೇಕು ಗೈಸ್. ಸೆಲ್ಬೆ ಕಟ್ಟಿದೆ ಎಲ್ಲ ಕಡೆ. ಅದು ಹೊರಗಡೆ ಸ್ಟೇರ್ಸ್ ಹತ್ರ ಅಂತೂ ಜಾಸ್ತಿ ಆಗಿದೆ. ಸೊ ಸೆಲ್ಬೆ ತೆಗಿಯೋಣ ಅಷ್ಟೇ. ಬೇಗ ಸ್ನಾನ ಮಾಡ್ಕೊಂಡು ಬಿಡೋಣ. ಸೊ ಇವತ್ತಿನ ಕೆಲಸ ಮುಗೀತು. ಛೈ ಬಜರಂಗಬಲಿ. ನನ್ನ ಕೆಲಸ ಮುಗಿಯಲ್ವೇ? ನೀನು ಓದು. ಅದೇ ನನ್ನ ಮುಗಿಯಲ್ವಲ್ಲ ಸಂಜೆ ಆದ್ರೂ. ಹೌದು, ನಿನ್ನ ಕೆಲಸ ಅದು. ಡ್ಯೂಟಿ. ಎಷ್ಟು ಚಂದ ನೋಡು. ಬರೀ ಹಿಂಗೆ ಅರ್ಧ ಗಂಟೆ ಕೈಯೆಲ್ಲ ಆಡಿಸ್ಬತ್ತೀಯ, ಮುಗೀತು. ಮನೆ ಕತ್ತೀಯ, 10 hours ಫೋನ್ ನೋಡ್ತೀಯ. ಇನ್ನೇನು ಬೇಕು? 10 hours ಫೋನ್ ನೋಡಿದ್ಮೇಲೆ ತಿಂತೀಯ ಹೊಟ್ಟೆ ತುಂಬ. ನಿನ್ನ ಪಾಪ ಹಂಗೆ ಏನದು ಹೇಳಕ್ಕೂ ತಿಂತಿಲ್ವಂತೆ, ಹೇಳೇ ಬರೋದಿಲ್ವಂತೆ ನಿಂಗೆ. 4 ದಿನಕ್ಕೊಂದ್ಸಲ ಅಂತೆ. ನೀನು ಹೊಟ್ಟೆ ಒಳಗೆ ಏನು ಹೋಗೋದೇ ಇಲ್ಲ ಅಂತೆ, ನಾನೇನು ತಿನ್ಸೋದೇ ಇಲ್ಲ ಅಂತೆ. ನಿನ್ನಷ್ಟು ತಿನ್ನಲ್ಲ, ಅದೇ ನಿಜ. ನೋಡು, ಬಾಯಿಗೆ ದೇವ್ರು ಕೊಟ್ಬಿಡ್ತಾನೆ, ಆಟೋಮೆಟಿಕ್ ಆಗಿ ಬರುತ್ತಲ್ಲ, ಅದೇ ನಿಜ. ನಿನ್ನಷ್ಟು ನಾನು ತಿನ್ನಕ್ ಆಗಲ್ಲ. 2 kg ಅದೆಂತದ ತಿಂದವ್ರು ಯಾರು? 2 ಬಾಕ್ಸು. ನೀನು. ಏನದು ಕಾಲಕ್ಕಂತ ತಿಂದವ್ರು ಯಾರು? ನೀನು. ನಂದು ಬರೀ 1 ಬಾಕ್ಸ್ ಸ್ವೀಟ್, ನಿಂದು 2 ಬಾಕ್ಸ್ ಸ್ವೀಟು. 1 ಜಾಸ್ತಿನಾ 2 ಜಾಸ್ತಿನಾ? ನನ್ಗೆ ಅವೆಲ್ಲ ಬೇಡ. 1 ಜಾಸ್ತಿನಾ 2 ಬಾಕ್ಸ್ ಜಾಸ್ತಿನಾ? ಒಂದನ್ನ ಎಲ್ಲಿ ಹಾಕೋಬೇಕು ಅಲ್ಗ ಹಾಕೋಬಿಡು. ಆಫ್ ಮಾಡಮ್ಮ. ಈ ಸೀನ್ ಗೊತ್ತಾ? ದಿನ ಆ್ಯಕ್ಚುಲಿ ಬಟ್ಟೆ ಒಗೆಯೋದು ನಾನೇ ಅಲ್ಲ. ಸೊ ಬರ್ತೀನಿ ಅಲ್ಲ, ದಿನ ನೋಡ್ತೀನಿ ಗೈಸ್. ಬೇಡ, ಈ ಕಡೆನೇ ಆ್ಯಂಗಲ್ ಚೆನ್ನಾಗಿದೆ, ಸ್ವಲ್ಪ ಬೆಳಕು ಬರುತ್ತೆ. ಇರೋದು ಈ ಕಲರ್. ಮತ್ತು ದಿನ ಬರ್ತೀನಿ ಅಲ್ಲ, ದಿನ ನೋಡ್ತೀನಿ ಗೈಸ್. ಎಂಥ ಪಾಕಡ ಇದ್ದಾನೆ ಅಂದರೆ, ಇವನಿಗೆ ಗೊತ್ತು ನಾವೆಲ್ಲ ಅಪೋರ್ಟ್ ಮಾಡ್ತೀವಿ ಅಂತ. ಸೊ ಲೆಕ್ಕ ಇಟ್ಕೊಂಡು ಬರ್ತಾನೆ ಗೈಸ್ ಕರೆಕ್ಟಾಗಿ. ಇಲ್ಲ 5,000 ಇಡ್ತಾನೆ, ಇಲ್ಲ 10,000 ಇಡ್ತಾನೆ. ಅವನಿಗೆ ಕೌಂಟ್ ಸಿಗಬೇಕು. ಹಾಗೆ ಹೆಚ್ಚು ಕಮ್ಮಿ ಇತ್ತು ಅಂದರೆ ಮುಗೀತು ಅವತ್ತಿನ ಕತೆ. ನಾನು ಸ್ವಲ್ಪ ಎತ್ತಿರ್ತೀನಿ, ಅವ್ರ ಅಮ್ಮ ಸ್ವಲ್ಪ ಎತ್ತಿರ್ತಾರೆ. ಕರೆಕ್ಟಾಗಿ ಬನ್ನಿ, ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನಾನು ಆಲ್ರೆಡಿ ಎಣ್ಸಿದ್ದೀನಿ. 10,000 ಇತ್ತು. ಈಗೆಲ್ಲ ಹೊರಗೋದ್ನಲ್ಲ, ಮತ್ತೇನಾದ್ರು ತೊಗೊಂಡೋದ್ನೋ ಎಲ್ಲ ಗೊತ್ತಿಲ್ಲ. ಬನ್ನಿ ಎಣ್ಸೋಣ ಕರೆಕ್ಟಾಗಿ ಗೈಸ್. ಯಾಕೆಂದರೆ ಅವನಿಗೆ ಲೆಕ್ಕ ಸಿಗಬೇಕಲ್ಲ, ಇಲ್ಲಾಂದರೆ ಲೆಕ್ಕ ಸಿಗಲ್ಲ. ನೋಡಿ, ಒಂದು 1,000, 2,000, 3,000, 4,000, 5,000, 6,000, 7,000, 8,000, 9,000, 10,000, 11,000, 12,000, 13,000,
14,000, 15,000, 16,000, 17, 18, 19. ಇಲ್ಲ ಗೈಸ್, 20,000 ಇತ್ತು ಕರೆಕ್ಟು. ನಿನ್ನೆ 5,000 ಇಟ್ಟಿದ್ದೆ, ಕರೆಕ್ಟಾಗಿ 10 ನೋಟ್ ಇತ್ತು. ಸಾರಿ, ಇವತ್ತು ಕರೆಕ್ಟಾಗಿ ಮೇ ಬಿ 40 ನೋಟ್ ಇತ್ತು, 20,000 ಇತ್ತು. ಮತ್ತು 19.5 ಗೈಸ್, ಯಾರೋ 500 ರೂಪಾಯಿ ಎತ್ತಿದ್ದಾರೆ. ಬೆಳಗ್ಗೆ ಇಲ್ಲಿ 20,000 ಇತ್ತು, ನಾನಂತೂ ಎತ್ತಿಲ್ಲ. ಆ್ಯಕ್ಚುಲಿ ಅವನು ಕರೆಕ್ಟಾಗಿ ಲೆಕ್ಕ ಮಾಡಿ ಇಟ್ಟಿರ್ತಾನೆ. ಇದು ಅವ್ರ ಅಮ್ಮಂಗೆ ಗೊತ್ತಿಲ್ಲ ಈ ಟ್ರಿಕ್ಸು. ಇಲ್ಲ, ಕರೆಕ್ಟಾಗಿ ಅವನು 5,000, 10,000, 20,000 ಹಿಂಗೆ ಇಡ್ತಾನೆ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿನ ಅದು ಪೋಟ್ ಅಂತ ಅರ್ಥ. ಆದರೆ ನಾನು ಎತ್ತಿಲ್ಲ ಗೈಸ್, ನಾನು ಎತ್ತಲ್ಲ. ಬಿಕಾಸ್ ನನಗೆ ಗೊತ್ತು ಅವನು ತುಂಬ ತಲೆ ಯೂಸ್ ಮಾಡ್ತಾನೆ. ಚೇಂಜ್ ಎಲ್ಲ ಇದೇ ದಿನ ಅವಂತೂ ಫುಲ್ ಎತ್ತು ಬಿಡೋದೆ, ಮುಖ ತಿಕ್ಕ ಏನೂ ನೋಡೋದಿಲ್ಲ. ನಾನು ಬಟ್ಟೆ ನೆನೆ ಹಾಕುವಾಗ ಅರ್ಜೆಂಟಲ್ಲಿ ನೋಡಿದೆ ಅಲ್ಲ, ಸೊ ನಾನು ಅಂದ್ಕೊಂಡೆ 20,000 ಲೆಕ್ಕ ಹಾಕಿದ್ದೀನಿ. ನನಗೆ ಗೊತ್ತಾಗಿಲ್ಲ. ಸೊ 20,000 ಇತ್ತು, ಈಗ 19,500 ಇದೆ. ಅದಾದಮೇಲೂ ಚೇಂಜ್ ಇತ್ತು. ಚೇಂಜ್ನ ಸೆಪ್ರೇಟ್ ಇಡ್ತಾನೆ. ಬಂಧನ ಒಂದು ಮಾಡಿ ಚೇಂಜ್ನ ಸೆಪ್ರೇಟ್ ಇಡ್ತಾನೆ. ಚೇಂಜಲ್ಲಿ 500 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಎಲ್ಲ ಇತ್ತು. ಬಟ್ ನಂಗೆ ಗೊತ್ತು ಅವನು ತುಂಬ ಪಾಕಡ ಇದ್ದಾನೆ. ಅವನು ಯಾರು ಪೋಟ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾನೆ. ಸೊ ಲೆಕ್ಕ ಹಾಕೋಕ್ಕೆ ನಮ್ಮನೆ ಜನ ಹಿಂಗೆ ಅಂತ. ಅವನು ಏನೇ ಮಾಡಿದ್ರು ಅವನು ರಂಗೋಲಿ ಕೆಳಗೆ ಅವ್ನು ಚಾಪೆ ಕೆಳಗೆ ನುಸಿದ್ರೆ ನಾನು ರಂಗೋಲಿ ಕೆಳಗೆ ನುಸ್ತೀನಿ. ಬಟ್ ನಾನು ಎತ್ತುತ್ತೀನಿ, ಎತ್ತಲ್ಲ ಅಂತಿಲ್ಲ. ಆದರೆ ನಾನು ಸಮಯ, ಸಂದರ್ಭ, ಅವನಿಗೆ ಗೊತ್ತಾಗೋದು ಗೊತ್ತಾಗದಿರೋದು ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾನು ಎತ್ತುತ್ತೀನಿ. ದುಡ್ಡೆಲ್ಲಿ ಬರುತ್ತೆ ನಿಮಗೆ ಅಂತ ಕೇಳ್ತೀರಾ ಅಲ್ಲ. ಸೊ ಹೀಗೆ ಡೈರೆಕ್ಟ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಕಳ್ತನ, ಇಂಡೈರೆಕ್ಟ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಪೋಟ್ ಮಾಡೋದು, ಎತ್ತೋದು. ಸೊ ಹೀಗೆ ನಾನು ಎತ್ತೋದು. ಆದರೆ ಇವತ್ತು ನಾನು ಎತ್ತಿಲ್ಲ. ಆದರೂ 500 ರೂಪಾಯಿ ಶಾರ್ಟೇಜ್ ಹೊಡಿತಾ ಇದೆ. ಗೊತ್ತಿಲ್ಲ, ಚೇಂಜೆಲ್ಲ ಅವ್ನು ತೊಗೊಂಡು ಹೋದ. ಬಿಕಾಸ್ ಅವನು ಔಟ್ಸೈಡ್ ಹೋದ ಅಲ್ಲ, ಚೇಂಜ್ ತೊಗೊಂಡು ಹೋದ. ಬಟ್ ಈ ಬಂಧದಲ್ಲಿ 500 ರೂಪಾಯಿ ಕಮ್ಮಿ ಇದೆ. ಸೊ ನಾನಂತೂ ಎತ್ತಿಲ್ಲ. ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾನು ಇವತ್ತು ನಿಮ್ಗೆ ಹೇಳ್ತಿರಲಿಲ್ಲ. ನೀವು ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂತ ಹೇಳಿದ್ರಿ ಅಲ್ಲ, ಸೊ ಅದಕ್ಕೆ ಇದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ನಾನಂತೂ ಇವತ್ತು ಎತ್ತಿಲ್ಲ ಅಷ್ಟೇ ಗೈಸ್. ನಮ್ಮ ಪ್ರಾಣಿಗಳು ನಾನು ಎತ್ತಿಲ್ಲ. ಹಾಗನ್ಬಿಟ್ಟು ನಾನು ಎತ್ತೋದೇ ಇಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಎತ್ತೀನಿ, ಎತ್ತುತ್ತಾನೇ ಇರ್ತೀನಿ. ಆದರೆ ಸಮಯ, ಸಂದರ್ಭ, ನೋಟ್ಗಳು ನೋಡಿಕೊಂಡು ಎತ್ತುತ್ತೀನಿ. ಬನ್ನಿ ಹೋಗೋಣ. ಚಿಂಟು ಪಪ್ಪ ಬಂದ ನೋಡಿ, ಎಷ್ಟು ತೊಗೊಬಂದಿದ್ದಾನೆ. ಇದರಲ್ಲಿ 2 ಥರ ಫಿಶ್ ಇದೆ ಮತ್ತು ಮಟನ್ ಇದೆ. ಚಿಂಟುಗೆ ಅಂತ ಮಟನ್ನು, ಇನ್ನು ಅವರಿಗೆ ಅಂತ ಫಿಶ್ಶು. ಬನ್ನಿ ನೋಡೋಣ. ಗೈಸ್, ಸರಿಯಾಗಿ ನೋಡೋಕ್ಕಾಗ್ತಾ ಇಲ್ಲ. ನಾನು ಸ್ವಲ್ಪ ಯಾಮಾರಿದ್ರೂ ಕೋಳಿಗಳು ನನ್ನ ಕಡೆಯಿಂದ ಕವರ್ನ ಕಿತ್ತಾಕೊಂಡು ಹೋಗ್ಬಿಡ್ತವೆ. ಬನ್ನಿ ಸೇಫಾಗಿ ಒಳಗಡೆ ಹೋಗಿ ನೋಡೋಣ, ಇಲ್ಲ ಅಂದರೆ ಡೇಂಜರ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ಗೈಸ್. ಇವಾಗೇನು ನೋಡ್ತಾ ಇದ್ದೀವಲ್ಲ, ಇದು ಬಾಂಗ್ಡಾ ಫಿಶ್ ಡೌಟ್ ಹೊಡಿತಾ ಇದೆ. ಮೇ ಬಿ ಸಾಮ್ದಾಳಿ ಥರ ಅನ್ನಿಸ್ತಾ ಇದೆ. ಬಟ್ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ನೋಡ್ತಾ ಇದ್ದೀನಿ. ಕವರ್ ಓಪನ್ ಮಾಡ್ತಾ ಇದ್ದೀನಿ, ಎಲ್ಲ ಸರಿಯಾಗಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇದು ಬಂದು ತೋರಿ ಫಿಶ್ಶು. ಇದನ್ನು ಪಲ್ಯಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ತೋರಿ, ಇನ್ನೊಂದು ಬಾಂಗ್ಡಾ. ಸೊ ಇನ್ನೊಂದು ಬಂದು ಏನದು ಮಟನ್ನು ಗೈಸ್. ಅದು ಮಾತ್ರ ನನಗೆ ಮತ್ತು ಚಿಂಟುಗೆ ಎಕ್ಸ್ಕ್ಲೂಸಿವ್ಲಿ. ಅದು ನಾನು ಚಿಂಟು ತಿನ್ನೋಕ್ಕೆ. ಇವತ್ತು ಬೇಗ ಬೇಗ ಕೆಲಸ ಮಾಡಿ ಆರಾಮಾಗಿರೋಣ ಅಂತ ಅಂದ್ಕೊಂಡೆ. ಕೆಲಸ ಬಂತು. ಎಂತ ಮಾಡೋದು ಇವತ್ತು? ಮಟನ್ ಸಾರು ಮಾಡಿಬಿಡ್ತೀನಿ ಗೈಸ್. ಇವತ್ತು ತುಂಬ ದಿನ ಆಯಿತು ಮಟನ್ ಸಾರು ತಿಂದು. ಮಟನ್ ಸಾರು ಮಾಡೋಣ ಗೈಸ್. ನಮ್ಮ ಚಿಂಟು
ತುಂಬ ದಿನದಿಂದ ಕಾರ್ ತೆಗಿಯಮ್ಮ ಅಂತ ಹೇಳ್ತಿದ್ದ. ಅವನು ಎಕ್ಸಾಮ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಅದೂ ಮಾಡಲಿಲ್ಲ. ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂದ್ಕೊಂಡು ಕಾರ್ ವಾಶ್ ಮಾಡೋಣ ಅಂದ್ಕೊಂಡು ವಾಟರ್ ಆನ್ ಮಾಡಿದೆ. ಅವ್ರು ಹಾಂ ಅವ್ರು ನೋಡಿದ್ರೆ ಗಿಡಗಳಿಗೆ ನೀರು ಹಾಕ್ಕೊಂಡು ನೀರು ಖಾಲಿ ಮಾಡಿದ್ದಾರೆ. ನಾನೀಗ ಕಾಯಬೇಕು ಮತ್ತೆ ನೆಕ್ಸ್ಟು ಅದು ವಾಟರ್ ಮತ್ತು ಅದು ಬರಬೇಕು. ಇನ್ನು ಮೇ ಬಿ ಇನ್ನೊಂದು 2-3 hours ಬೇಕು. ನಾನು ಬೇಗ ಕಾರ್ನ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಬಿಡೋಣ, ಚಿಂಟುನ ಸಂಜೆ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸ್ನಾನ ಬೇಗ ಮಾಡಿಬಿಟ್ಟು ಅವನ ಜೊತೆ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ನೋಡಿದ್ರೆ ಈಗ ನೀರಿಲ್ಲ. ಅದು ನೀರು ಮತ್ತೆ ಈಗೇನು ರೀಸೈಕಲ್ ಆಗಬೇಕಲ್ಲ, ಐ ಮೀನ್ ಬರಬೇಕಲ್ಲ ತಳಪಾಯಕ್ಕೆ, ಬೋರ್ ಡೈರೆಕ್ಟ್ ವಾಟರ್. ಸೊ ಅದು ಇನ್ನು 2 hours 3 hours ಆದರೂ ಬೇಕು ಅಲ್ಲಿ ವಾಟರ್ ಬರೋಕ್ಕೆ. ಸೊ ಅದು ಬರೋ ತನಕ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಆಮೇಲೆ ಕಾರ್ನ ವಾಶ್ ಮಾಡಿಬಿಟ್ಟು ನಾವು ಸ್ನಾನ ಮಾಡ್ಕೊಳ್ಳೋಣ. ಅಷ್ಟೋ ತನಕ ಇನ್ನು ಅಡುಗೆ ಕೆಲಸ ಮಾಡಬೇಕು, ಮತ್ತು ಕಸ ಧೂಳು ತೆಗಿಬೇಕು, ಅದೆಲ್ಲ ಮಾಡ್ಕೊಂಡ್ಬಿಡೋಣ. ಬಟ್ಟೆ ಅಂತೂ ಒಗ್ದಾಯ್ತು, ಬನ್ನಿ ತೋರಿಸ್ತೀನಿ ಎಷ್ಟೊತ್ತಿದ್ದೀನಿ ಅಂತ. ಗೈಸ್ ಈಗ ಟೈಮ್ ಬಂದು 9:45. ನೋಡಿ ಇಷ್ಟು ಬಟ್ಟೆ ಹೋಗ್ತೀನಿ, ಇಷ್ಟೇ ಬಟ್ಟೆ. ಈ ಸೈಡ್ದೆಲ್ಲ ಚಿಂಟುದು, ಈ ಸೈಡ್ದೆಲ್ಲ ಅವ್ರ ಅಪ್ಪಂದು. ನನ್ನ ಬಟ್ಟೆ ಇಲ್ಲ, ಬಿಕಾಸ್ ನಿನ್ನೆ ಮಧ್ಯಾಹ್ನ ಅಲ್ಲ ನಾನು ಬಟ್ಟೆ ವಾಶ್ ಮಾಡಿರೋದು. ಸೊ ರಾತ್ರಿ ಸ್ನಾನ ಮಾಡಿಲ್ಲ, ಬಿಕಾಸ್ ನಾನು ವಾಕಿಂಗ್ ಹೋಗಲಿಲ್ಲ. ಹಾಗಾಗಿ ನನ್ನ ಬಟ್ಟೆ ಇಲ್ಲ. ಮತ್ತು ಬೆಳಗ್ಗೆ ಪೂಜೆ ಮಾಡಿಲ್ಲ ಗೈಸ್. ಬೆಳಗ್ಗೆ ನಾನು ಇವತ್ತು ಪೂಜೆ ಮಾಡಿಲ್ಲ. ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಹಿಂಗಾಯಿತು, ಲೇಟ್ ಆಯಿತು. ಮತ್ತು ಆಯಿಲ್ ಬೇರೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಸ್ಕಿಪ್ ಮಾಡಿದೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ. ಬನ್ನಿ ಹೋಗೋಣ. ಹೊರಗಡೆ ಕೆಲಸ ಆಯಿತು, ಇನ್ನು ಅಡುಗೆ ಮಾಡಬೇಕು, ರೂಮ್ ಕ್ಲೀನ್ ಮಾಡ್ಕೋಬೇಕು, ಕಾರ್ ವಾಶ್ ಮಾಡಬೇಕು. 3 ಕೆಲಸ ಆಯಿತು ಗೈಸ್. ಮಟನ್ ಏನು ಮಾಡ್ತೀಯ? ವಾಶ್ ಮಾಡಿಕೊಂಡೆ. ನೋ, ಮಟನ್ ಸಾರು. ಬಿರಿಯಾನಿ ಮೊನ್ನೆ ಮಾಡಿದ್ನಲ್ಲಮ್ಮ. ಹಾಂ, ಸಾರು ಮಾಡೋಣ. ತುಂಬ ದಿನ ಆಯಿತು ಸಾರೇ ತಿಂದಿಲ್ಲ. ಅಮ್ಮಮ್ಮ ಮಾಡಿದ ಸಾರು ಬಿಟ್ಟರೆ ಮತ್ತೆ ತಿಂದಿಲ್ಲ. ಇವತ್ತು ಮಟನ್ ಸಾರು ಮಾಡ್ತೀನಿ ಗೈಸ್. ಫುಲ್ ಸ್ವಲ್ಪನೂ ಇಡಲ್ಲ. ಚಿಂಟುಗೇನೋ 2 ಪೀಸ್ ಬೇಕಂತೆ, ಎತ್ತಿಟ್ಬಿಟ್ಟು ಮಟನ್ ಸಾರು. ಒಂದು 5 ಪೀಸ್ ಸಾಕು. ಹೋಗಲ್ಲ 5 ಪೀಸ್ ಯಾಕೆ? 2 ಪೀಸ್. ಅದೇನಾಗುತ್ತೆ, ಒಂದು ದಪ್ಪದ ಒಂದು 3 ಹಿಡ್ ಸಾಕಂಗ. ನಾನು ಎಲ್ಲಿ ಹೋಗ್ತೀನಿ? ಸರಿ, ಓದ್ಕೊ. ಡಾಟಾ ಹ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಹಾಂ ಆಯಿತು. ನಂಗೆ 2 ಬರಲ್ಲ, ಅದನ್ನು ಹಿಂಗೆ ರಾಂಗ್ ಹಾಕ್ಕೊಂಡಿದ್ದೀನಿ, ಅದು ಬಂದು ಹೇಳ್ಕೊಡು. ಹೋಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಯಾಕೆ? ಸುಮ್ಮನೆ ಅಮ್ಮನ ನೋಡ್ಬೇಕಂತ ಬಂದಿಲ್ಲ, ಅದಕ್ಕೆ. ಎಷ್ಟೊತ್ತು ನೀನು ಮಾಡ್ಕೊಂಡೇ ಬರ್ತೀಯಲ್ಲ? ಇನ್ನೊಂದು ಆಯ್ತು, ಈಗ ಬರ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೋಬೇಕು. ಬಾಯ್. ಗೈಸ್ ಬನ್ನಿ, ಇವತ್ತು ನಾನು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಟನ್ ಸಾರು ಹೇಗೆ ಮಾಡ್ತಾರೆ, ನಮ್ಮಮ್ಮ ಯಾವ ರೀತಿ ಮಟನ್ ಸಾರು ಮಾಡ್ತಾರೆ, ಅದನ್ನು ನೋಡಿ ನಾನು ಯಾವ ರೀತಿ ಕಲ್ತಿದ್ದೀನಿ ಅನ್ನೋದನ್ನ ಬಗ್ಗೆ ಹೇಳ್ಕೊಡ್ತೀನಿ. ಮಟನ್ ಸಾರು ಮಾಡೋಕ್ಕೆ ಕಾಯಿ ಬೇಕು ಆ್ಯಂಡ್ ಟೊಮೊಟೊ ಬೇಕು ಫಸ್ಟು. ಸೊ ಅದನ್ನೊಂದು ಮಸಾಲ ಮಾಡ್ಕೋಬೇಕು, ಖಾರದ ಪುಡಿ ಹಾಕ್ಕೋಬೇಕು. ಸೊ ನೋಡಿ, ಒಂದು ಮಸಾಲ ರೆಡಿ. ಇನ್ನೂ ಒಂದು ಮಸಾಲ ಮಾಡ್ಕೋಬೇಕು ಗೈಸ್. ಬರೀ ಒಂದು ಮಸಾಲೆಯಿಂದ ಮಟನ್ ಸಾರು ಆಗೋದಿಲ್ಲ. ಮಟನ್ ಸಾರು ಮಾಡೋಕ್ಕೆ 2 ಮಸಾಲ ಬೇಕು. ಒಂದು ಬಂದು ಕೆಂಪು ಮಸಾಲ, ಇನ್ನೊಂದು ಬಂದು ಹಸಿರು ಮಸಾಲ. ಇವತ್ತು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇನ್ ಡೀಟೇಲ್ ರೆಸಿಪಿ ಬೇಕು ಅಂದರೆ ಕೇಳಿ, ಆಮೇಲೆ ಹೇಳ್ಕೊಡ್ತೀನಿ. ಸೊ ಇವಾಗ ಬಂದು ನಾನು ಹಸಿರು ಮಸಾಲ ಮಾಡ್ಕೋತಾ ಇದ್ದೀನಿ. ನೋಡಿ, ಅದು ಸಹ ರೆಡಿ ಆಗೋಯ್ತು. ಎಷ್ಟು ಆಟೋಮ್ಯಾಟಿಕಲ್ಲ, ನಾನು ಎಷ್ಟು ಫಾಸ್ಟ್ ಇದ್ದೀನಿ ನೋಡಿ ಗಾಯ್ಸ್. ಹಸಿರು ಮಸಾಲ, ಕೆಂಪು ಮಸಾಲ 2 ರೆಡಿ. ಮತ್ತು ಯಾಕೆ ತಡ, ಬನ್ನಿ ಇವಾಗ ಸಾರನ್ನ ಮಾಡೇ ಬಿಡೋಣ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಲ್ಲ, ಇದನ್ನು ಬಂದು ನಾವು ಒಗ್ಗರಣೆ ಮಾಡೋದು ಅಂತೀವಿ ಗೈಸ್. ಘಮ ಘಮ ಅನ್ನುತ್ತೆ. ನೀವು ಎಷ್ಟೇ ದೂರ ಇದ್ದರೂ ಸಹ ಘಮ ಘಮ ಇಂದ ಎಳ್ಕೊಂಡು ಬರುತ್ತೆ ನಾವು ಮಾಡೋ ಕಡೆಗೆ.
ಸೊ ಬೇಕಿದ್ರೆ ನೋಡಿ ನನ್ನ ಮಗ ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು. ಬನ್ನಿ ಈಗ ಒಗ್ಗರಣೆ ಚಂದ ಘಮ ಘಮ ಅಂದಾಗ ನಾವು ಮಟನ್ ಹಾಕಬೇಕು. ದೆನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಅರಿಶಿನ ಹಾಕಬೇಕು. ಗೊತ್ತಾಯ್ತಾ? ಗೈಸ್, ಈ ಒಗ್ಗರಣೆಯಲ್ಲಿ ನಾವು ತುಂಬ ಚೆನ್ನಾಗಿ ಬಾಡಿಸ್ಕೊಬೇಕು. ಅಂದರೆ ತುಂಬ ಚೆನ್ನಾಗಿ ಅದು ಏನದು ಮಸಾಲ ಹಿಡಿಬೇಕು ಮಟನ್ಗೆ, ಅಷ್ಟು ನಾವು ಫ್ರೈ ಮಾಡ್ಕೊಬೇಕು. ಇಲ್ಲ ಅಂದರೆ ಸಾರು ಹಸಿ ಹಸಿಗೆ ಚೆನ್ನಾಗಿರೋದಿಲ್ಲ ಗೈಸ್. ಸೊ ಇದನ್ನು ನೀವು ಯಾವ ರೀತಿಯಲ್ಲಿ ಮಾಡ್ಕೊತೀರಾ ಒಗ್ಗರಣೆ, ಹಂಗೆ ಆ ಲೆವೆಲ್ನಲ್ಲಿ ಸಾರು ಚೆನ್ನಾಗಾಗುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 10 ಮಿನಿಟ್ಸ್ ಬೇಯಿಸಬೇಕು ಗೈಸ್ ಈ ರೀತಿ. ಗೈಸ್ ಘಮ ಘಮ ಅಂತ ಇದೆ. ಗೈಸ್ ನೋಡಿ, ಬೇಕಿದ್ರೆ ಸ್ವಲ್ಪ ರಿವರ್ಸ್ ಹೋಗಿ ನೋಡಿ, ಫ್ಲ್ಯಾಶ್ ಬ್ಯಾಕು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಕೆಂಪು ಮಸಾಲ ಹಾಕೋಬೇಕು. ಆ್ಯಂಡ್ ಮೋರ್ ಓವರ್ ನನ್ನ ಮಗ ಬರ್ತಾನೆ ಅಂತ ಹೇಳಿದ್ದೆ ಅಲ್ಲ, ಅವನು ಸಹ ಬಂದ ನೋಡಿ. ಈ ಮಸಾಲ ಹಾಕಾಯ್ತಲ್ಲ, ಇನ್ನೇನು ಸಾರನ್ನ ಕೂಗ್ಸೇ ಬಿಡೋಣ ಅಂದ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಸಾರು ಚೆಂದ ಇರಲ್ಲ. ಇದು ಸಹ ಗುಳುಗುಳು ಅನ್ಬೇಕು. ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ನೋಡಿ ಗೈಸ್, ಹಿಂಗೆ ಗುಳುಗುಳು ಅನ್ಬೇಕು. ಇವಾಗ ನಾವು ಸ್ವಲ್ಪ ಉಪ್ಪು ಖಾರ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕೋದೆ. ಚಿಂಟು ಪಪ್ಪಗೆ ನೆನೆ ಫ್ರೂಟ್ಸ್ ಕೊಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ಹಣ್ಣುಗಳು ಮಿಕ್ಕಿದ್ದಾವೆ. ಬನ್ನಿ ಸ್ವಲ್ಪ ತಿನ್ನೋಣ, ಆಮೇಲೆ ನಾವು ಮಿಕ್ಕಿದ ಕೆಲಸ ಮಾಡೋಣ. ನಾವು ಸ್ವಲ್ಪ ಎನರ್ಜಿ ತೊಗೊಳ್ಳೋಣ ಗೈಸ್. ಸೆಲ್ಫ್ ಕೇರ್ ಮಿಕ್ಕಿರೋದ್ರಲ್ಲಿ ಸೆಲ್ಫ್ ಕೇರ್ ಮಾಡೋಣ. ಚೆನ್ನಾಗಿರೋದು ತಿನ್ನಬಾರ್ದು ಅಂತ ಏನಿಲ್ಲ, ಬಟ್ ನಾನೇನೆ ಗಂಡ ಮಕ್ಕಳು ಚೆಂದ ಇರಲಿ ಅಂದ್ಬಿಟ್ಟು ಅವರಿಗೆ ಕೊಟ್ಬಿಟ್ಟು ನಾನು ಮಿಕ್ಕಿದ್ದನ್ನು ತಿಂತೀನಿ. ಯಾಕೆ ಗೊತ್ತಾ, ಆ್ಯಕ್ಚುಲಿ ಅವ್ರೇನು ಫುಲ್ ತಿನ್ನಲ್ಲ, ಅದು ನನಗೆ ಗೊತ್ತಿರೋ ನೋನ್ ಫ್ಯಾಕ್ಟು. ಸೊ ಅದನ್ನು ತಿಂದು ಇದನ್ನು ತಿಂದರೆ ದಪ್ಪ ಆಗೋಳು ನಾನೇ ಅಲ್ವಾ. ಹಾಗಾಗಿ ಅವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ್ದನ್ನು ನಾನು ತಿಂತೀನಿ. ಸರಿ ತಾನೇ? ಅನ್ನ ಸಹ ಮಾಡಾಯಿತು ಗೈಸ್. ಮತ್ತಿನ್ನೇನು ಕೆಲಸ ಇಲ್ಲ. ಇನ್ನೇನಿದ್ರು ಮೇಲ್ಗಡೆ ಹೋಗಿ ಏನಾದರೂ ಕೆಲಸ ಇದೆಯಾ ಅಂತ ನೋಡಿ ಮಾಡಬೇಕು. ಚಿಂಟು, ಸ್ನಾನ ಹೋಗಿದ್ಯಾ? ಸ್ವಲ್ಪ ಕೆಲಸ ಇದೆ, ಬನ್ನಿ ಮಾಡೋಣ. ಕಾರ್ ವಾಶ್ ಪೆಂಡಿಂಗ್ ಇತ್ತು ಅಲ್ಲ, ಸೊ ಈಗ ಸ್ವಲ್ಪ ಹೊತ್ತು ಆಗಿದೆ. ಬನ್ನಿ ನಾವು ಬೋರ್ನ ಆನ್ ಮಾಡಿಕೊಂಡು ಸ್ವಲ್ಪ ಕಾರ್ನ ಕ್ಲೀನ್ ಮಾಡಿಬಿಡೋಣ. ಅಯ್ಯೋ ಗೈಸ್, ಕ್ಯಾಪ್ಚರೇ ಮಾಡಿಲ್ಲ ಗೈಸ್. ನೀರು ಆನ್ ಮಾಡ್ಕೊಂಡು ಬಂದೆ. ಸೊ ಈಗ ವಾಟರ್ ಬರುತ್ತೆ, ಸ್ವಲ್ಪ ಕಾರ್ ವಾಶ್ ಮಾಡಿಬಿಡೋಣ. ನಮ್ಮ ಚಿಂಟುಗೆ ಹೇಳಿಲ್ಲ, ಹೇಳಿದ್ರೆ ಅವನು ಬಿಡೋದಿಲ್ಲ. ಸ್ವಲ್ಪ ಧೂಳಾಗಿದೆ ನೋಡಿ, ಅಷ್ಟೊಂದೇನಿಲ್ಲ. ತುಂಬ ದಿನ ಆದಮೇಲೆ ತೆಗಿತಾ ಇದ್ದೀನಿ, ಚೆಂದ ಇರಲಿ ಅಲ್ಲ. ನೋಡಿ ಸ್ವಲ್ಪ ಧೂಳಿದೆ. ಎಲ್ಲ ಕ್ಲೀನಾಗಿರಬೇಕು ನನಗೆ. ಮೊದಲೇ ನಾವು ಓಡಿಸೋದಷ್ಟಕ್ಕಷ್ಟೇ. ಸೊ ಸ್ವಲ್ಪ ಚೆಂದ ಇರಲಿ ಅಲ್ಲ. ಇನ್ನೂ ನೀರು ಬಂದಿಲ್ಲ. ಇದಕ್ಕೂ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿಬಿಡೋಣ. ಬಂತು ವಾಟರ್ ಬಂತು ಗೈಸ್. ಗೈಸ್, 2 ಕಾರೂ ವಾಶ್ ಮಾಡಿ ಆಯಿತು. ಬನ್ನಿ ಇವಾಗ ಊಟ ಮಾಡೋಣ.
ಸಾರು ಹೇಗಿದೆ ಅಂತ ನೋಡೋಣ. ವಾವ್ ಗಾಯ್ಸ್, ಏನು ಕೆಂಪಗಿದೆ ನೋಡಿ. ತುಂಬ ದಿನ ಆಗಿತ್ತು ಮಟನ್ ಸಾರು ತಿಂದು. ಟೇಸ್ಟ್ ಹೇಗಿದೆ ಅಂತ ನೋಡುವಲ್ಲ. ಸಖತ್ತಾಗಿ ಬಂದಿದೆ, ನೋಡೋಕ್ಕಂತೂ ಯಮ್ಮಿ. ತಿನ್ನೋಕೆ ಹೇಗಿದೆ ಅಂತ ಹೇಳ್ತೀನಿ ಗೈಸ್. ಮಟನ್ ಸಾರು ರೆಡಿ. ಹೆಂಗಿದೆಯೋ ಏನೋ, ಟೇಸ್ಟ್ ಮಾಡಬೇಕು. ನಮ್ಮ ಚಿಂಟುನ ಕರಿಯೋಣ ಬನ್ನಿ ಗೈಸ್. ರಾತ್ರಿಗೂ ಆಗೋ ಥರ ಅನ್ನ ಮಾಡಿಬಿಟ್ಟಿದ್ದೀನಿ, ಮತ್ತೆ ಕಿಚನ್ ಕಡೆಗೆ ಬರೋ ಹಾಗಿಲ್ಲ. ಫಸ್ಟು ಮಟನ್ ಹಾಕ್ಬಿಡೋಣ, ಆಮೇಲೆ ಸಾರು ಬಿಡ್ತೀನಿ. ಫಸ್ಟ್ ಇಷ್ಟು ತಿನ್ನಲಿ ಅವನು ಅಲ್ವಾ. ನಮ್ಮ ಚಿಂಟು ಆಲ್ರೆಡಿ ಬಂದು ಕಾಯ್ತಾ ಇದ್ದಾನೆ, ಬನ್ನಿ ಕೊಡೋಣ. ಫುಲ್ ಎಲ್ಲ ಸೆಟ್ ಮಾಡ್ಕೊಂಡು ಕೂತಿದ್ದಾನೆ, ರೆಡಿ ಮಾಡಿಕೊಂಡು. ಟೇಸ್ಟ್ ಮಾಡಿಬಿಟ್ಟು ಹೇಳು. ಬಿಡೋದು ಮೊಬೈಲ್ ಬಿಡು. ಫಸ್ಟ್ ಟೇಸ್ಟ್, ಉಪ್ಪು ಖಾರ ಟೇಸ್ಟ್ ಇಟ್ ಅಂತ ಹೇಳಿ. ಸರ್ ನೆಂಚ್ಕೊಲ್ಲ, ಸುಡ್ತಾ ಇಲ್ಲ. ಚೆನ್ನಾಗಿದೆ. ಚಿಚ್ಚಿ ಬೆಂದಿದ್ಯಾ ನೋಡು. 5 ವಿಸಲ್ ಹಾಕ್ಸಿದ್ದೀನಿ ಗೈಸ್. ಹೋಪ್ಸೋ ಬೆಂದಿರುತ್ತೆ. ಬೆಂದಿದೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಇನ್ನೊಂಚೂರು ಖಾರ ಮಾಡಬೇಕಿತ್ತು. ಪಪ್ಪನ್ನು ತಿನ್ಬೇಕಲ್ಲ. ಗೈಸ್, ನಾನು ಹಾಕೋ ಬಂದೆ. ನಾನು ಟೇಸ್ಟ್ ಮಾಡ್ತೀನಿ, ರಿಯಲ್ ರಿವ್ಯೂ ಕೊಡ್ತೀನಿ. ಕರೆಕ್ಟಾಗಿದೆ, ಖಾರನೇ ಇದೆ ಗೈಸ್. ಇವನ್ ಬಾಯಿಗೆ ಖಾರನೇ ಇದೆ, ಪ್ರಾಮಿಸ್. ನಮ್ಮಮ್ಮ ಮಾಡೋ ಥರನೇ ಇದೆ, ಖಾರ ಇದೆ. ಎಂಥ ಖಾರ ಬೇಕು ನಿಹಾಲ್? ಐ ಪ್ರಿಫರ್ ಮೋರ್ ಖಾರ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಆ್ಯಕ್ಚುಲಿ ನಾನು ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ. ಸೊ ನೋಡಿ, ನಿಮಗೆ ಗೊತ್ತಾಗತ್ತೆ. ನೋಡಿ ಮಾಡಿ ಅಳ್ದು ತೂಗಿ ಲೈಕ್ ಮಾಡಿ ಆಯಿತಾ, ಕಮೆಂಟ್ ಮಾಡಿ. ಏನೇ ಇದ್ದರೂ ಹೇಳಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ತಪ್ಪಿಲ್ಲ ಅಂದರೆ ಐ ಟೆಲ್, ನೋ ಪ್ರಾಬ್ಲಮ್. ಇದು ಹಾಗಲ್ಲ ಹೀಗೆ ಅಂತ ಹೇಳ್ತೀನಿ, ನೀವು ಹಿಂಗಲ್ಲ ಹೀಗೆ ಅಂತ ಹೇಳಿ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಬಾಯ್. ನಾನು ನಿಮಗೆ ಕಾರ್ನ ತೆಗಿಯೋದ್ರ ಮುಖಾಂತರ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಕಾರ್ ತೆಗಿತೀನಿ. ವಾಶ್ ಮಾಡಿದ್ದೀನಿ ಅಲ್ಲ, ತೆಗಿಯೋಣ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನಿದ್ದೆ ಮಾಡ್ತಿದ್ದೀನ? ಏಕೆ? ಕಾರ್ ತೆಗಿತೀನ ಇವತ್ತು? ಎಲ್ಲ ನಿದ್ದೆ ಮಾಡ್ತಿದ್ದೀನಿ. ಇಲ್ಲ, ಎಚ್ಚರ ಇದೆಯಾ? ಮಟನ್ ಸಾರು ತಿಂತಾ ಇದೆಯಾ? ಸಾರು ಹಾಕೋ ಗುಯ್ಸ್, ಅಷ್ಟೊಂದು ಸಾರು ಹಾಕೋ ಬಂದಿದ್ದೆ ನೋಡಿ, ಸ್ವಲ್ಪ ಸಾರು ಇಲ್ಲ. ಅವಾಗ ಹಾಕೋ ಹೋಗು ನೀನು. ಬಾಯ್.